ನನಗೆ ಬಂದದ್ದು ಬರಲಿ ನನಗೆ ಬಂದದ್ದು ಬರಲಿ ಆ ಸದ್ಗುರುವಿನ ದಯ ನನ್ನ ಮೇಲಿರಲಿ. ಹೋಗುವೆ ನನ್ನ ಪತಿದೇವರ ಕಡೆಗೆ ಹೋಗಿ ಇದೊಂದು ಮಾತು ಕ್ಷಮಾದಿಂದ ಕೇಳುತ್ತೇನೆ. ನಮ್ಮ ಪತಿದೇವ ನನ್ನ ಮಾತು ಕ್ಷಮಾ ಮಾಡಿ ಏನು ಪತಿದೇವ ನನ್ನ ಭೋಜನ
ಹೊರಟು ಹೋದೆನು. ನಿನ್ನ ಇಚ್ಛೆ ಬಂದ ಕಡೆ ಹೊರಟು ಹೋಗು ರೇಣುಕ. ನನ್ನನ್ನು ಮುಟ್ಟಬೇಡ ರೇಣುಕ. ಏ ನನ್ನ ಪವಿತ್ರ ಪಾದವನ್ನು ಮುಟ್ಟಿ ಯಾವ ಪಾಪಕ್ಕೆ ಗುರಿಯಾಗದ ರೇಣುಕ. ಶಿವ ಶಂಕರ ಪರಮಾತ್ಮ. ಏನು ರೇಣುಕ? ಏನ್ರಿ ಪತಿದೇವ? ನಿನ್ನ ಇಚ್ಛೆ ಬಂದ ಕಡೆ ಹೊರಟು ಹೋಗು ರೇಣುಕ. ಏನ್ರಿ ಪತಿದೇವ? ಏನು ರೇಣುಕ? ತಾವು ಈಗ ನನ್ನ ಎಲ್ಲಿಗೆ ಹೋಗಬೇಕು ಪತಿದೇವ? ನಿನ್ನ ಮನಸ್ಸು ಬಂದ ಕಡೆ ಹೊರಟು ಹೋಗು ರೇಣುಕ. ನನ್ನನ್ನು ಯಾರು ಕೇಳಿದೆ ರೇಣುಕ? ಅಯ್ಯೋ ಶಿವ ಶಂಕರ ಪರಮಾತ್ಮ. ಏನ್ರಿ ಪತಿದೇವ? ಏನು ರೇಣುಕ? ನಿಮ್ಮ ಪಾದ ಸೇವೆಯನ್ನು ಬಿಟ್ಟು ಹೋಗಂದ್ರೆ ನಾ ಎಲ್ಲಿಗೆ ಹೋಗಬೇಕು ಪತಿದೇವ? ನಿನ್ನ ಇಚ್ಛೆ ಬಂದ ಕಡೆ ಹೊರಟು ಹೋಗು ರೇಣುಕ. ನಾನು ಹೇಳ್ತೇನೆ ಕೇಳ್ರಿ ಪತಿದೇವ. ಅವೇನು ಚೆನ್ನಾಗಿ ಹೇಳು ರೇಣುಕ. ಕಾಲಿಗೆ ಬಿದ್ದೇನೋ ಪರಮ ದಯಾಳು. ಕಾಲಿಗೆ ಬಿದ್ದೇನೋ ಪರಮ ದಯಾಳು. ಕೇಳಿಸೋ ಇಲ್ಲ ಕೇಳಿಸೋ ಏನು ರೇಣುಕ? ಇವರನ್ನು ಎಷ್ಟು ಹೇಳಿದರೆ ಕೇಳುವಾಗಿ ಕಾಣುತ್ತಿರುವುದಿಲ್ಲ. ಆಗಲಿ ಇವಳ ಮೈಯ ಕೈಯಲ್ಲಿ ಕೆಟ್ಟ ಮಹಾರೋಗ ಬಡಿಯಲಿ. ಅಯ್ಯ ಶಿವ ಶಂಕರ ಪರಮಾತ್ಮ. ಏನು ಮಾಡಲಿ, ಎಲ್ಲಿಗೆ ಹೋಗಲಿ ಭಗವಂತ? ಎಲ್ಲಿಗೆ ಬಂದದ್ದು ಬರಲಿ. ಆ ಸದ್ಗುರುವಿನ ದಯೆಯನ್ನ ಬೇಡಿರಲಿ. ನನ್ನ
ಏನು ಅಣ್ಣ ವೇಗಿನಾಥ? ಏನು ಅಣ್ಣ ವೇಗಿನಾಥ? ಏನು ಮಾಡ್ತಿರೋ ಮನೆಯಲ್ಲಿ? ಶಿವಲಿಂಗದ ಪೂಜೆಯನ್ನು ಮಾಡ್ತಾ ಕುಂತಿದ್ದೇನೆ. ಏನು ಮಾಡ್ತೀರಿ ಮನೆಯಲ್ಲಿ? ಮನೆಯಲ್ಲಿ ಶಿವಲಿಂಗದ ಪೂಜೆ ಮಾಡುತ್ತೀನಿ. ಶಿವಲಿಂಗದ ಪೂಜೆಯನ್ನು ಮುಗಿಸಿಕೊಂಡು ಬೇಗನೆ ಹೊರಗೆ ಬರುವಂತೆ ನಾವು. ತಮ್ಮ ಏನು ಅಣ್ಣ ವೇಗಿನಾಥ? ಇತ್ತ ಕಡೆ ಕರೆಸಿದ ಕಾರಣವೇನು ತಮ್ಮ? ಅಲ್ಲಿ ಬಗ್ಗೆ ಹೆಣ್ಣು ಮಗಳು ದುಃಖಿಸುತ್ತಾ ಬರುತ್ತಿರುವಳು. ಯಾರ ಮುಂದೆ ವಿಚಾರ ಮಾಡಿ ನಡೆಯುವಂತ ನಾವು ಆಗಲಿ ನಡೆ ತಮ್ಮ. ಏನು ಅಣ್ಣ ವೇಗಿನಾಥ? ತಮ್ಮ ಜೋಗಿನಾಥ ಇಲ್ಲಿ ಬಗ್ಗೆ ಯಾವಾಗ ಹೆಣ್ಣು ಮಗಳು ದುಃಖಿಸುತ್ತಾ ಕುಳಿತುಕೊಂಡಿರುವಳು. ಏನಮ್ಮ ತಾಯಿ? ನಡೆ ನುಡೆ ದಾರಿಯಲ್ಲಿ ನಿಂತಂತವ್ರು ಯಾರಮ್ಮ ತಾಯಿ? ನಾನು ಆದಿಶಕ್ತಿ ರೇಣುಕಾದೇವಿ ತಂದೆಯವರೇ. ಆದಿಶಕ್ತಿ ರೇಣುಕಾದ್ರೆ ಬಹಳ ಒಳ್ಳೇದಂತ ಮಾತಾಯಿ. ಇಲ್ಲಿ ಕುಳಿತುಕೊಳ್ಳೋ ಕಾರಣವೇನ ಮಾತಾಯಿ? ಏನ್ರಿ ತಂದೆಯವರೇ? ಏನು ಮಾಮಗಳಿ? ಶರಪಿನ ಶಿಂಬಿವನ್ನು ಮಾಡಿ ಮಳಲಿನ ಕೊಡವನ್ನು ತಯಾರು ಮಾಡಿ ಆ ಕಾಂತ್ರವ ನದಿಗೆ ಹೋಗಿ ಪವಿತ್ರದ ತಹಳ ನೀರು ತರುವ ಸಮಯದಲ್ಲಿ ಏನಾಯ್ತಪ್ಪ ಮುಂದೆ? ಆ ಚಿತ್ರ ಗಂಧರ್ವ ರಾಜನು ತನ್ನ ಪತ್ನಿಯಾರು ಕೂಡ ಜಲಕ್ರೀಡೆ ಆಡುವ ಸಮಯದಲ್ಲಿ ಮನಸ್ಸತ್ತು ಕ್ಷಣ ನಿಂತುಕೊಂಡಾಗ ಶರಾಪಿನ ಸಿಂಬಿ ಹರಿದ ಹೋಯ್ತು, ಮಳಲಿನ ಕೊಡ ಒಡೆದ ಹೋಯ್ತು. ಪುನಃ ಆದಿಶೇಷನನ್ನ ಕೈಯಲ್ಲಿ ಸಿಗಲಿಲ್ಲ, ಮಳಲಿನ ಕೊಡವನ್ನು ತಯಾರವಾಗಲಿಲ್ಲ. ನನ್ನ ಪತಿದವರ ಕಡೆಗೆ ಬಂದು ಎಷ್ಟೊಂದು ಕ್ಷಮದಿಂದ ಕೇಳಿದ್ರೆ ಅವರ ಎಂತ ಕಾರಣ ಹುಟ್ಟಲಿಲ್ಲ. ಏನು ರೇಣುಕಾ, ನಿನ್ನನ್ನು ಏನು ಮಾಡಲಿ? ಹೊಡೆಯಲು ಕಡಿಯಲು ಕಡಗದಿಂದ ನಿನ್ನ ಮೈಯಲ್ಲಿ ಕೈಯಲ್ಲಿ ಕೆಟ್ಟ ಮರ ಹೊಡೆಯಂತ ಶಾಪ ಕೊಟ್ಟಿದ್ದಾರೆ. ಏನು ಮಾಮಗಳಿ? ಮೇಲೆ ಮಳಿಸ್ತಿರುತ್ತರು ಬೇಗನೆ ಒಳಗೆ ಬಾರ ಮಾಮಗಳಿ. ಅಯ್ಯೋ ಶಿವ ಶಿವ ಶಂಕರ ಪರಮಾತ್ಮ, ನನ್ನ ಮೈಯಲ್ಲಿ ಕೈಯಲ್ಲಿ ಕೆಟ್ಟ ಕೀವ ರಕ್ತ ಸೋರ್ತಿರುವುದು. ಇದನ್ನು ತೆಗೆದುಕೊಂಡು ನಿಮ್ಮ ಮನೆಯಲ್ಲಿ ಹೇಗೆ ಬರಲಿ ತಂದೆವರೇ? ಏನು ಮಾಮಗಳಿ? ಏನ್ರಿ ತಂದೆವರೇ? ಇಂಥ ಕೀವನೆತ್ರಕ್ಕೆ ಹೇಸು ಮಕ್ಕಳು ನಾವಲ್ಲ. ಬೇಗನೆ ಒಳಗೆ ಬಾರ ಮಾತಾಯಿ, ನಿನ್ನ ರೋಗವನ್ನು ನಿವಾರಣೆ ಮಾಡುತ್ತೀನ ಮಾತಾಯಿ. ಆಗಲಿ ತಂದೆವರೇ. ಏನು ಅಣ್ಣ ವೇಗಿನಾಥ? ತಮ್ಮ ಜೋಗಿನಾಥ ಆ ಎಣ್ಣೆ ಗುಂಡಕ್ಕೆ ಹೋಗಿ ಪವಿತ್ರವಾದ ಸಿದ್ಧಾಳ್ಯದವರು ತೆಗೆದುಕೊಂಡು ನಡೆಯಂತ ನಾಗಣ್ಣ. ಆಗಲಿ ತಮ್ಮ. ಆ ಕಣ್ಣಿಗೆ ಕಾಣುತ್ತಿರುವ ಎಣ್ಣೆ ಗುಂಡಕ್ಕಾದರೂ ಹೋಗಿ ಪವಿತ್ರವಾದ ಶೀತಳ ನೀರನ್ನು ತಂದು ಈ ತಾಯಿ ರೋಗ ನಿವಾರಣೆ ಮಾಡೋದು ಬಾರತಮ್ಮ. ನಡಿಯಣ್ಣ. ಅಕ್ಕಲಿಗೆ ಜೋಗವ, ಅಕ್ಕಲಿಗೆ ಜೋಗವ, ಅಕ್ಕಲಿಗೆ ಜೋಗವ, ಅಕ್ಕಲಿಗೆ ಜೋಗವ, ಅಕ್ಕಲಿಗೆ ಜೋಗವ, ಅಕ್ಕಲಿಗೆ ಜೋಗಬ, ಅಕ್ಕಲಿಗೆ ಧನ್ಯನಾದನ ತಂದೆ, ಧನ್ಯನಾದನು. ಈ ನಿಮ್ಮ ಮಹಿಮೆ ಅಗಾಧವಾದದ್ದು. ಈ ಅಕ್ಕಯ್ಯ ಜೋಗ ಅಂತ ಹೆಸರು ಈ ನಾಡೆಲ್ಲ ಹಬ್ಬಲಿ. ನಾನು ಹೋಗಿ ಬರ್ತೇನೆ ತಂದೆಯವರೇ, ಹೋಗಿ ಬರುತ್ತೇನೆ. ಏನು ಮಾಮಗಳಿ? ಏನು ತಂದೆಯವರೇ? ನಿನ್ನ ರೋಗ ಉದ್ಧಾರ ಆಗ್ಯದ ಅಂತೇಳಿ ನೀನು ಬಹಳ ಸಂತೋಷ ಪಡಿಬೇಡ ಮಾಮಗಳಿ. ಅಯ್ಯೋ ಶಿವ ಶಿವ ಶಂಕರ ಪರಮಾತ್ಮ, ನಿನ್ನ ರೋಗ ಉದ್ಧಾರ ಆದರೆ ಇನ್ನ ನಿನ್ನ ಪಾಪ ಪರಿವಾರ ಆಗಿಲ್ಲ ಮಾಮಗಳಿ. ಪಾಪ ಪರಿವಾರ ಆಗಿಲ್ಲ. ಏನು ತಂದೆಯವರೇ? ಏನು ಮಾಮಗಳಿ? ಪಾಪ ಪರಿಹಾರ ಆಗ್ಬೇಕಾದ್ರೆ ಏನ್ ಮಾಡ್ಬೇಕ್ರಿ ತಂದೆಯವರೇ? ಏನು ಮಾಮಗಳಿ? ಏನು ತಂದೆಯವರೇ? ಅಂಗೈಲಿ ಪರಡೆಯನ್ನು ಹಿಡಿದು ಮುಂಗೈಲಿ ಜೋಳಿಗೆನ ಹಾಕಿ 5 ಮಂದಿ ಭಿಕ್ಷಾ ಬೇಡಿದರೆ ನಿನ್ನ ಪಾಪ ಪರಿವಾರ ಆಗೋದು ಮಾಮಗಳಿ. ಆಗಲಿ ತಂದೆಯವರೇ, ನನ್ನ ಪತಿದೇವರ ಶಾಪಕ್ಕಾಗಿ ಅದನ್ನ ಆದ್ರೂ ಮಾಡುತ್ತೇನೆ. ಮುಂಗಾಲ ಜೋಳಿಗೆನ ಹಾಕಿ ಹಂಗೈಲಿ ಪರಡಿನ ಹಿಡಿದು 5 ಮನಿ ಜೋಗ ಆದ್ರೂ ಬೇಡುತ್ತೇನೆ ತಂದೆಯವರೇ. ನನಗೆ ಹೋಗಿ ಬರ್ಲಕ್ಕೆ ಆಶೀರ್ವಾದ ಮಾಡ್ರಿ ತಂದೆಯವರೇ. ಏನು ಮಾಮಗಳಿ? ಏನ್ರಿ ತಂದೆಯವರೇ? ಭಂಡಾರ ಹಚ್ಚುತ್ತ ಭಕ್ತರನ್ನ ಉದ್ಧಾರ ಮಾಡುತ್ತ ಹೌದ್ರಿ ತಂದೆಯವರೇ. ನೀನಾದ್ರೂ ಹೋಗಿ ಬರ್ಬೇಕು ನೋಡ ಮಾಮಗಳಿ. ಆಗಲಿ ತಂದೆಯವರೇ. ಮಗಳೇ ರೇಣುಕ, ಏನ್ರಿ ತಂದೆಯವರೇ? ಅಂಗೈಯಲ್ಲಿ ಪರಡೆಯನ್ನು ಹಿಡಿದು ಮುಂಗೈಲಿ ಜೋಳಿಗೆಯನ್ನು ಹಾಕಿ ಹೌದ್ರಿ ತಂದೆಯವರೇ. ಈ ಕುಳಿತಂತ ಜನರಲ್ಲಿ ಭಿಕ್ಷೆ ಬೇಡುತ್ತಾ ಹೋಗಿ ಅಮ್ಮ, ಏನ್ರಿ ತಂದೆಯವರೇ? ನಿನ್ನ ಭಂಡಾರವನ್ನು ನೆಂಬಿ ನಡೆದವರ ಬಾಳೆ ಬಂಗಾರ ಆಗುವುದು ನೋಡಮ್ಮ, ಬಂಗಾರ ಆಗುವುದು. ಹೌದ್ರಿ ತಂದೆಯವರೇ. ಅಮ್ಮ, ಏನ್ರಿ ತಂದೆಯವರೇ? ನಿನ್ನ ಭಂಡಾರವನ್ನು ತಿರಸ್ಕರಿಸಿ ನಡೆದವರು ಬಹಳ ಹಾಳದೇಗಲಾಗುವುದು ಮಗಳೇ, ಹಾಳದೇಗುಲ. ಹೌದ್ರಿ ತಂದೆಯವರೇ. ಈ ಕುಳಿತಂತ ಜನರಿಗೆಲ್ಲ ಹೌದ್ರಿ ತಂದೆಯವರೇ. ನಿನ್ನ ಭಂಡಾರ ಮಹಿಮೆಯನ್ನು ತೋರಿಸಿ
ಈ ಕುಳಿತಂತ ಜನರ ಕಷ್ಟ ಸುಖವನ್ನು ದೂರ ಮಾಡ್ಬೇಕು ಮಹಾಮಗಳೇ. ಆಗಲಿ ತಂದೆಯವರೇ. ಅಮ್ಮ ಏನ್ರಿ ತಂದೆಯವರೇ? ಈ ಕುಳಿತಂತ ಮಂದಿಗೆ ಭಂಡಾರವನ್ನು ಹಚ್ಚುತ್ತಾ ಈ ಭಿಕ್ಷೆ ಬೇಡುತ್ತಾ ಹೋಗಿ ಬಾರಮ್ಮ. ಆಗಲಿ ತಂದೆಯವರೇ.